ಪರಮಾತ್ಮಲ್ಲಿ ಹೇಗೆ ಭಕ್ತಿ ಭಾವವನ್ನು ಮಾಡ್ತೇವೋ ಹಾಗೆ ಗುರುಗಳಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ಭಕ್ತಿ ಭಾವವನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡಿದರೆ ಅದು ಪರಮಾತ್ಮನ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಮುಕುಂದನಲ್ಲಿ ಭಕ್ತಿ ಬರಬೇಕಾದ್ರೆ ಗುರುಗಳಲ್ಲಿ ಭಕ್ತಿ ಬರಬೇಕು. ಭಕ್ತಿ ಸಮರ್ಪಣೆ ಮಾಡುವ ಅನೇಕ ವಿಧವಾದ ಸೇವೆಗಳಲ್ಲಿ ಪಂಚಾಮೃತ ಸೇವೆ ಕೂಡ ಒಂದು. ಇವತ್ತು ಯಾರ್ಯಾರು ಪಂಚಾಮೃತ ಸೇವೆಯನ್ನು ಮಾಡಿಸಿದ್ದಾರೋ, ಸರ್ವ ಸೇವೆ, ಪಂಚಾಮೃತ ಸೇವೆ, ಉಳಿದೆಲ್ಲ ಸೇವೆಯ ಪ್ರಕಾರಗಳು ಹೇಗೆ ಮಠದ ಆಡಳಿತ ನಿಮಗೆ ಒದಗಿಸಿ ಕೊಟ್ಟಿದೆಯೋ ಆ ಎಲ್ಲ ಸೇವೆಗಳು ಕೂಡ ರಾಯರನ್ನ ಒಲಿಸ್ಲಿಕ್ಕೆ, ರಾಯರ ಅನುಗ್ರಹ ಪಡಿಲಿಕ್ಕೆ ಒಂದೊಂದು ಮಾರ್ಗ ಆಗಿದೆ. ಅದು ಆರತಿ ಸೇವೆಯಿಂದ ಹಿಡಿದು ಸಮಗ್ರ ಆರಾಧನಾ ಸೇವೆವರೆಗೂ, 2 ರೂಪಾಯಿ ಆರತಿ ಸೇವೆಯಿಂದ ಹಿಡಿದು ಲಕ್ಷಗಟ್ಟಲೆ ಇರುವಂತಹ ಆರಾಧನಾ ಸಮರ್ಪಣೆಯ ಸೇವೆ ಕೂಡ ಅದು ರಾಯರನ್ನ ಒಲಿಸಿಕೊಳ್ಳುವ ಮಾರ್ಗ ಆಗಿದೆ. ಆದ್ದರಿಂದ ರಾಯರಿಗೆ ಇವತ್ತು 4 ಬದಿಯಲ್ಲಿ ಅಲಂಕಾರಗಳನ್ನು ಮಾಡ್ತಾರೆ. ಪಂಚಾಮೃತ ಆದಮೇಲೆ 4 ಕಡೆ ಪಂಚಾಮೃತವನ್ನು ಮಾಡ್ತಾರೆ. ಉಳಿದ ದಿನಗಳಲ್ಲಿ ಮುಂಭಾಗಕ್ಕೆ ಮಾತ್ರ ಪಂಚಾಮೃತ ಇದ್ದರೆ ಆರಾಧನೆಯ ದಿವಸದಲ್ಲಿ 4 ದಿಕ್ಕುಗಳಲ್ಲಿ ಪಂಚಾಮೃತ ಅಭಿಷೇಕ, ಆರಾಧನೆಯಲ್ಲಿ 4 ದಿಕ್ಕಿನಲ್ಲಿ ಅಲಂಕಾರಗಳನ್ನು ಮಾಡ್ತಾರೆ. ರಾಯರ ಒಳಗಡೆ ಪರಮಾತ್ಮ 5 ರೂಪದಿಂದ ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ. 700 ವರ್ಷಗಳವರೆಗೆ ಪರಮಾತ್ಮ ಇಲ್ಲಿ ನಿಂತು ವಿಶೇಷವಾಗಿ ಭಕ್ತರನ್ನು ಅನುಗ್ರಹಿಸ್ತಾನೆ ಅಂತ ನಿರೂಪಣೆ ಮಾಡಿದ್ದಾರೆ ಗೋಪಾಲದಾಸರು. ಪ್ರತಿನಿತ್ಯ ಇಲ್ಲಿ ವಿಶೇಷ ಉತ್ಸವಗಳಾಗುವವು ಅಂತ. ಅನೇಕ ಉತ್ಸವಗಳಾಗ್ತಾ ಇದೆ. ಈ ವರ್ಷ ಶ್ರೀಪಾದಂಗಳವರು ರಾಯರ ಪ್ರೇರಣೆಯಿಂದ ಒಂದು ಪರಿಮಳ ತೀರ್ಥ ಅಂತ ಹೊಸ ತೀರ್ಥವನ್ನು ಮಾಡಿ, ಪುಷ್ಕರಣಿಯನ್ನು ಮಾಡಿ ತೆಪ್ಪೋತ್ಸವವನ್ನು ಕೂಡ ಆರಂಭ ಮಾಡಿದ್ದಾರೆ. ರಾಯರಿಗೆ, ಪ್ರಹ್ಲಾದರಾಜರಿಗೆ ಒಂದು ಹೊಸ ಉತ್ಸವ ಆರಂಭ ಆದದ್ದನ್ನು ನಾವು ಕಾಣ್ತೇವೆ. ಇವತ್ತು ಸಾಯಂಕಾಲ 6 ಗಂಟೆಗೆ ನೀವು ಆ ಪರಿಮಳ ತೀರ್ಥದಲ್ಲಿ ರಾಯರ, ಪ್ರಹ್ಲಾದರಾಜರ ಮೂರ್ತಿಯ ತೆಪ್ಪೋತ್ಸವವನ್ನು ಮತ್ತೆ ನೀವು ಮಂತ್ರಾಲಯದ ವಾಹಿನಿಯಲ್ಲಿ ಕಣ್ತುಂಬಿಕೊಳ್ಳಬಹುದು. ಅಸಂಖ್ಯ ಜನರು ತಾವು ತಮ್ಮ ಸಂಸಾರದ ಜಂಜಾಟಗಳನ್ನ, ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ಬದಿಗಿತ್ತು ರಾಯರ ಮಧ್ಯಾರಾಧನೆಯನ್ನ 3 ದಿವಸ ರಾಯರು ಬಹಿರ್ಮುಖರಾಗಿರ್ತಾರೆ. ಬಂದ ಭಕ್ತರಿಗೆ ತಮ್ಮ ಅಘಾದ್ರಿ ಸಂಭೇದನ ದೃಷ್ಟಿವಜ್ರ, ಪಾಪ ರಾಶಿಗಳಿಗೆ, ಪಾಪದ ಪರ್ವತಗಳಿಗೆ ವಜ್ರಾಯುಧದಂತಿರುವ ದೃಷ್ಟಿಯನ್ನ ಬೀರಿಬಿಟ್ರೆ ನಾವು ಮತ್ತೆ ನಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಶುದ್ಧರಾಗಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ಸರಿಯಾದ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಭಾವನೆಯಿಂದ ಸಮಸ್ತ ವಿಧವಾದ ಭಕ್ತರು ಕೂಡ ಬಂದಿದ್ದಾರೆ. ರಾಯರು ಕೀಟಕ್ಕೂ ಅನುಗ್ರಹ ಮಾಡ್ತಾರೆ, ಹೂವಿಗೂ ಅನುಗ್ರಹ ಮಾಡ್ತಾರೆ. ಕೀಟ ತಂದ ಜೇನುತುಪ್ಪ, ಹೂವು ಕೊಟ್ಟ ಬಳ್ಳಿ, ಅದನ್ನ ಸಮರ್ಪಣೆ ಮಾಡುವ ವ್ಯಕ್ತಿ, ಹೀಗೆ ಎಲ್ಲರಿಗೂ ಕೂಡ ಅನುಗ್ರಹ ಮಾಡುವ ಸ್ವಭಾವ ರಾಯರದಾಗಿದೆ. ಹಾಗೆ ಬಂದ ಭಕ್ತರಲ್ಲಿ ಅವರು ಯಾವುದೇ ಜಾತಿ ಮತ ಪಂಥದವರು ಇರ್ಬೋದು, ಯಾವುದೇ ಸ್ತರದವರು ಇರ್ಬೋದು, ಅತಿ ಶ್ರೀಮಂತ